ಸ್ವಾಮಿಗಳೇ, ಅಯ್ಯಪ್ಪ ಸ್ವಾಮಿಗೆ ಹೇಗೆ ಪೂಜೆ ಮಾಡಬೇಕು? ಸ್ವಾಮಿಗಳೇ, ಅಯ್ಯಪ್ಪ ಸ್ವಾಮಿಯನ್ನ ಯಾವ ದಿನ ಪೂಜೆ ಮಾಡಿದ್ರೆ ಒಳ್ಳೆಯದು? ಮತ್ತೆ ಅಯ್ಯಪ್ಪ ಸ್ವಾಮಿಯನ್ನ ಮುದ್ರೆಗಳಿಂದ ಪೂಜೆ ಮಾಡಬೇಕಾ ಅಥವಾ ಮಂತ್ರಪುಷ್ಪದಿಂದ ಪೂಜೆ ಮಾಡಬೇಕಾ ನಾವು ಮಾಲೆ ಹಾಕಿದಾಗ ಅಂತ ಕೆಲವರ ಪ್ರಶ್ನೆ. ಅಂದರೆ ನೀವು ಅನುಷ್ಠಾನದಲ್ಲಿದ್ದು ಮುದ್ರೆಗಳನ್ನು ಮತ್ತು ಮಂತ್ರಪುಷ್ಪವನ್ನು ಕಲಿತು ಅಯ್ಯಪ್ಪ ಸ್ವಾಮಿಯನ್ನು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು, ಇಲ್ಲ ಅಂತಲ್ಲ. ಆದರೆ ಬರದೇ ಹೋದರೆ ಅದನ್ನು ಯಾರೋ ಮಾಡ್ತಾರೆ ಅಂತ ಹೇಳಿ ನೀವು ಸುಮ್ಮನೆ ಮಾಡಬೇಡಿ. ಅದಕ್ಕೆ ಅಂತ ಕೆಲವು ನಿಯಮಗಳಿರ್ತವೆ. ಅದನ್ನು ಕಲಿತಿರುವಂತಹ ಗುರುಗಳು ಅವರ ಶಿಷ್ಯರಿಗೆ ಬೋಧನೆಯನ್ನು ಮಾಡಿರ್ತಾರೆ. ಅವರು ಕೂಡ ಕೆಲವು ಕಾಲ ಅನುಷ್ಠಾನದಲ್ಲಿದ್ದು ಅದನ್ನೆಲ್ಲ ಕೂಡ ಕಲಿಬೇಕಾಗುತ್ತೆ. ಬರಲ್ಲ ಅನ್ನೋರು ಶರಣುಘೋಷಗಳಿಂದ ಪೂಜೆಯನ್ನು ಮಾಡಿ ಮತ್ತು ನಮಸ್ಕಾರ ಶ್ಲೋಕವನ್ನು ಹಾಡಿಕೊಂಡು ಪೂಜೆಯನ್ನು ಮಾಡಿ ಆ ಪೂಜೆ ಭಗವಂತನಿಗೆ ಸಲ್ಲುತ್ತೆ. ಎಲ್ಲದಕ್ಕಿಂತ ಬಹುಮುಖ್ಯವಾದಂತಹ ವಿಷಯ ಏನು ಅಂತ, ಅಯ್ಯಪ್ಪ ಈ ಬುರುಡೆಗೆ ಬರಬಾರದ ಆಲೋಚನೆಗಳು ಬರಬಾರದು. ಒಂದು ವೇಳೆ ಬಂದರೂ ಕೂಡ ನಾನು ಅದನ್ನು ನಿಗ್ರಹಿಸಿಕೊಳ್ಳಬೇಕು. ನೀನು ಹೇಳಿದ ದಾರಿಯಲ್ಲಿ ನಡೆಯೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನನ್ನಪ್ಪ, ಅದಕ್ಕೆ ನಿನ್ನ ಅನುಗ್ರಹವೂ ಕೂಡ ಇರಲಿ ಅಂತ ಹೇಳಿ ಸಂತೋಷದಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಭಗವಂತನಿಗೆ ಪೂಜೆ ಮಾಡಬೇಕು. ಅದು ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದಂತಹ ಪೂಜೆ. ನನ್ನ ಮನಸ್ಸಾಳುವ ಅರಸನೇ ಶರಣಮಯ್ಯಪ್ಪ.